ಮನೆಯೆಲ್ಲ ಬಿಕೋ ಅನ್ನಿಸ್ತಾ ಇದೆ ಕಡೆ. ಇವತ್ತೇ ಈ ಮನೆ ಕಡೆ ಅಂತ ಕಾಣಿಸುತ್ತೆ. ನಾಳೆಯಿಂದ ಈ ಮನೆ ಋಣ ಮುಗ್ದೋಗುತ್ತೆ. ಹೌದು ಚಿಕ್ಕಮ್ಮ, ನಾನು ಬೇರೆಯವ್ರ ಹಂಗಲಿಲ್ಲದೆ ಹೋಗಿದ್ದಿದ್ರೆ ನಾನು ಈ ಮನೆಯಲ್ಲಿ ಆ ಮಗು ಜೊತೆಗೆ ಇರ್ತಿದ್ದೆ. ಈ ಮನೆ ಬಿಟ್ಟು ಬರ್ತಾ ಇರಲಿಲ್ಲ. ಹೌದು ಕಣೆ, ಬೇರೆಯವ್ರ ಹಂಗಲ್ಲಿ ಇರಬೇಕಾದ್ರೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇರಬೇಕಾಗುತ್ತೆ. ಅದು ಮಗು ಅಂತ ಗೊತ್ತಿಲ್ಲದೆ ನಾನು ಅದಕ್ಕೆ ಎಷ್ಟು ನೋವು ಕೊಟ್ಬಿಟ್ಟೆ. ಅದಕ್ಕಿರೋ ಸಂಸ್ಕಾರ, ಒಳ್ಳೆತನ ದೊಡ್ಡವ್ರಿಗಿಲ್ವಲ್ಲೇ. ಅದನ್ನು ಬಿಟ್ಟೋಗೋಕ್ಕೆ ನನಗೆ ಮನಸ್ಸಾಗ್ತಾ ಇಲ್ಲ ಕಣೆ. ಹೌದು ಚಿಕ್ಕಮ್ಮವ್ರು, ಇಲ್ಲಿ ಒಂದು ಶಕ್ತಿ ಇದೆ. ಅದು ಜೈ ಕರ್ನಾಟಕ ಅಂತ ಲಡ್ಡು ನಂಬಿಸ್ಬಿಟ್ಟಿದ್ದ. ಆದರೆ ಅದು ಆ ಮಗು ಅಂತ ನನಗೆ ಗೊತ್ತೇ ಆಗಲಿಲ್ಲ. ಆ ಮಗುನು ಒಂದೇ ಒಂದ್ಸತಿ ನೋಡಬೇಕು ಅಂತ ತುಂಬ ಆಸೆ ಪಟ್ಟೆ. ನಮ್ಮಂಥ ಪಾಪಿಗಳಿಗೆ ಎಲ್ಲಿದೆ ಆ ಭಾಗ್ಯ? ಹಿಂದೆ ಈ ಮನೇಲಿ ಯಾರಿದ್ರೋ ಏನೋ, ಆ ಮಗು ಹೇಗಿತ್ತೋ ಏನೋ ದೇವರಿಗೇ ಗೊತ್ತು. ಈಗ ಬರ್ತಾ ಇರೋರು ಸ್ವಲ್ಪ ಹೊರಟು ಜನ ಅಂತ ಕಾಣಿಸುತ್ತೆ. ಆ ಮಗುನ ಹೆಂಗ್ ನಡೆಸ್ಕೊಳ್ತಾರೋ ಏನೋ. ಅವರೆಲ್ಲ ಹೆಚ್ಚು ಕಡಿಮೆ ನಿಮ್ಮ ಥರನೇ ಇರ್ತಾರೆ. ಅದು ಮಗು ಅಂತ ಅವ್ರಿಗೆ ಹೇಗೆ ತಾನೇ ಗೊತ್ತಾಗತ್ತೆ? ಭೂತ ಅಂತ ಅದಕ್ಕೆ ಹಿಂಸೆ ಕೊಡೋರೇ ಇರ್ತಾರೆ. ಪಾಪ ಆ ಮಗು ನಮ್ಮನ್ನೇ ತನ್ನಪ್ಪ ಅಮ್ಮ ಅಜ್ಜಿ ಎಲ್ಲ ಅಂದ್ಕೊಂಡಿತ್ತು. ಆದ್ರೆ ಇನ್ಮುಂದೆ ನಮ್ಮನ್ನೆಲ್ಲ ಬಿಟ್ಟು ಅದು ಹೇಗಿರ್ತಾಳೋ ಏನೋ. ಹೌದು ಆಂಟಿ, ನಂಗೆ ತುಂಬಾ ಭಯ ಆಗ್ತಿದೆ. ಮಂತ್ರವಾದಿನ ಕೃಷಿ ನನ್ನ ಓಡಿಸ್ಬಿಡ್ತಾರಂತೆ. ಆ ಮಗುನ ಮನೆ ಬಿಟ್ಟು ಓಡಿಸಿದ್ರೆ ಏನ್ ಗತಿ? ಭೂತನ್ ಬೇಕಾದ್ರೆ ಓಡಿಸ್ಲಿ, ಆದ್ರೆ ನನ್ನ ಯಾಕೆ ಓಡಿಸ್ಬೇಕು? ನಾನು ಏನ್ ತಪ್ಪು ಮಾಡಿದ್ದೀನಿ? ಇದು ನನ್ನ ಮನೆ ತಾನೆ. ನನ್ನ ಇಲ್ಲಿಂದ ಓಡಿಸಿದ್ರೆ ನಾನು ಎಲ್ಲೂ ಹೋಗ್ಲಿ? ದೊಡ್ಡವರಾದ ನಮ್ಗೇನೆ ಒಬ್ರನ್ನೊಬ್ರು ಬಿಟ್ಟಿರ್ಬೇಕು ಅಂದ್ರೆ
ಏನಪ್ಪ ಮಾಡ್ಲಿ? ಗಣೇಶ ಗಣೇಶ ಪ್ಲೀಸ್ ನನ್ನ ಕಾಪಾಡಪ್ಪ. ಹೇಗಿದೆ ಅಮ್ಮ? ಸೂಪರ್ ಆಗಿದೆ ಕಡೆ. ಚೆನ್ನಾಗಿದೆ ಅಲ್ಲೇನೋ? ನಿನ್ನೆ ನಾನು ಹೆದರ್ಸಿದ್ರೆ ಮತ್ತೆ ಬಂದಿದ್ದಾರಲ್ಲಪ್ಪ ಇವರು. ಹಲೋ, ನಾವೀಗ ತಾನೇ ಮನೆ ರೀಚ್ ಆದ್ವಿ. ನೀವೆಲ್ಲಿದ್ದೀರಾ? ಓ, ಹತ್ತಿರದಲ್ಲೇ ಇದ್ದೀರಾ? ಅಲ್ಲಿಂದ ಲೆಫ್ಟ್ ಅಂತ ತಗೊಂಡ್ರೆ ಒಂದು ದೊಡ್ಡ ಬಂಗ್ಲೆ ಸಿಗುತ್ತೆ. ಹಾಂ, ಕೇಳಿಸ್ತಿಲ್ಲ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅನಿಸುತ್ತೆ. ಒಂದು ನಿಮಿಷ, ನಾನು ಹೊರಗಡೆ ಬಂದು ಹೇಳ್ತೀನಿ. ಹಲೋ, ಮೇಲ್ಗಡೆ ಏನಿದೆ ನೋಡೋಣ ಬಾ.